ಬ್ರೋ ಟಿವಿಲಿ ಫ್ರೀ ಫೈರ್ ಆಡಕತ್ತಿದ್ದಾರಾ? ಅದು ಹೇಗೆ ಬ್ರೋ? ಈಸಿ ಬ್ರೋ, ನೀವ್ ಯಾಕೆ ಟೆನ್ಷನ್ ತಗೊಂಡಿದ್ದೀರಾ? ನಾನು ಇದೀನಲ್ವಾ ನೋಡಿ, ಅಲ್ಲಿ ನಾನು ಕೂಡ ಟಿವಿಯಲ್ಲಿ ಫ್ರೀ ಫೈರ್ ಆಡ್ತಾ ಇದ್ದೀನಿ. ನೀವು ಕೂಡ ಕಲಿಬೇಕಾ? ನೀವು ಕೀಬೋರ್ಡ್ ಮತ್ತೆ ಮೌಸ್ ಇಟ್ಕೊಂಡು ನೀವು ಹೇಗೆ ಟಿವಿಯಲ್ಲಿ ಫ್ರೀ ಫೈರ್ ಆಡ್ಬೋದು ಅಂತ. ಸೊ ಗೈಸ್, ನಿಮಗೋಸ್ಕರ ನಾನು ಈ ವಿಡಿಯೋಲ್ಲಿ ನೀವು ಹೇಗೆ ಟಿವಿಯಲ್ಲಿ ಫ್ರೀ ಫೈರ್ ಆಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ನಿಮಗೆ ನೀವೇನ ಟಿವಿಯಲ್ಲಿ ಫ್ರೀ ಫೈರ್ ನ ಮೌಸ್ ಮತ್ತು ಕೀಬೋರ್ಡ್ ಜೊತೆಗೆ ಆಡಕ್ ಬೇಕಂದ್ರೆ ನಿಮಗೆ ಮೇನ್ ಬೇಕಾಗಿರೋದು 4 ports ಹಬ್. ಇದು ನಿಮಗೆ ಅಮೆಝಾನ್ ಅಲ್ಲಿ ಆರಾಮಾಗಿ ಒಂದು 200-250 ಸಿಗುತ್ತೆ. ಮತ್ತೆ ನಿಮಗೆ ಒಂದು ಕೀಬೋರ್ಡ್, ಒಂದು ಮೌಸ್, ಯಾವ್ದಾರ ಆಗಲಿ ಕೀಬೋರ್ಡ್ ಮೌಸ್, ಮತ್ತೆ ಒಂದು ಆಂಡ್ರಾಯ್ಡ್ ಮೊಬೈಲ್. ಸೊ ಗೈಸ್, ಈ ತರ ನೀವು ಕನೆಕ್ಟ್ ಮಾಡಬಹುದು. ಯಾಕಂತ ನಾನು ಹೇಳ್ಕೊಡ್ತೀನಿ. ಸೊ ಗೈಸ್, ನಾನೀಗ ಸ್ಕ್ರೀನ್ ಅಲ್ಲಿ ಬಂದಿದ್ದೀನಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ನನ್ನ ಹತ್ರ ಈಗ ಜಿ ಮೊಬೈಲ್ ಅಂತ ಇಲ್ಲ ಜಿ ಮೌಸ್ ಅಂತ ಇದೆ ಗೈಸ್. ಅದನ್ನ ನೀವು ಪ್ಲೇಸ್ಟೋರ್ ಅಲ್ಲಿ ಕೂಡ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ ಗೈಸ್, ಮೌಸ್ ಪ್ರೋ ಅಂತ ಇದೆಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಗೈಸ್, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಜಿ ಮೌಸ್ ಕೂಡ ಡೌನ್ಲೋಡ್ ಆಗಿದೆ. ಈಗ ಇದನ್ನ ಓಪನ್ ಮಾಡೋಣ. ಅಲೋ ಅಂತ ಕೊಡಬೇಕು, ಅಲೋ ಅಂತ ಕೊಡ್ರಿ ಗೈಸ್. ಎಲ್ಲ ಏನೇನು ಕೇಳುತ್ತೆ ಅಲೋ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ನಿಮಗೆ ಸ್ವಲ್ಪ ಅಪ್ಲಿಕೇಶನ್ಸ್ ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ ಗೈಸ್, ಇದು 2 ರೆಡ್ ಇದಾವ, ಇದನ್ನ ನೀವು ಗ್ರೀನ್ ಮಾಡ್ಕೊಬೇಕು ಸೆಟ್ಟಿಂಗ್ಸ್ ಅಲ್ಲಿ. ಇಲ್ಲಿ ನೋಡಿ ಗೈಸ್, ಹೇಗಂತ ನಾನು ಹೇಳ್ಕೊಡ್ತೀನಿ. ಜಿ ಮೌಸ್ ನಾಟ್ ಅಲೋಡ್ ಅಂತ ಇದೆನಾ, ಇದನ್ನ ಅಲೋ ಆಲ್ವೇಸ್ ಅಂತ ಕೊಡಬೇಕು. ಆಮೇಲೆ ಇದನ್ನು ಅಷ್ಟೇ ಜನರೇಟೆಡ್ ಇದಾಗಿದೆ, ಇದನ್ನ ಅಲೋ ಅಂತ ಕೊಟ್ಟರೆ ಮುಗಿತು. ಈಗ ನಿಮಗೆ ಆ್ಯಡ್ ಗೇಮ್ಸ್ ಅಂತ ಇರುತ್ತೆ. ಆ್ಯಡ್ ಗೇಮ್ಸ್ ಅಲ್ಲಿ ನೋಡಿ ಗೈಸ್, ನನ್ನ ಹತ್ರ ಫ್ರೀ ಫೈರ್ ಇದೆ ಅಲ್ಲ, ಡನ್, ಲಾಂಚ್ ನೋಡಿ ಗೈಸ್, ಓಪನ್ ಆಗಿದೆ. ನನಗಲ್ಲ ಇದು ಸೆಟ್ಟಿಂಗ್ಸ್ ಕೂಡ ತೋರಿಸ್ತಿದೆ ಯಾವ ಥರ ನೀವು ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕಂತ. ಸೊ ಗೈಸ್, ಇದನ್ನ ನೀವು ಹೆಂಗಂತ ನಾನು ಈಗ ಮತ್ತೆ ಹೇಳ್ಕೊಡ್ತೀನಿ, ಬನ್ನಿ. ಮೌಸಿನ ಒಂದು ಆ್ಯಪ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಎಡಿಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಗೈಸ್. ಆಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ ಕೀ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಕೊಬೋದು. ನೀವೆಲ್ಲೆಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೋಡಿ ಗೈಸ್, ನನಗೆ ಕರೆಕ್ಟ್ ಆಗ್ತಿಲ್ಲ. ಇದು ಕ್ಯೂ ಅಂತ ಇಲ್ಲೂ ಇದೆ, ಹೌದಾ? ನಾ ಇಲ್ಲಿ ಕ್ಯೂ ಇರೋದನ್ನ ಡಿ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿ ಓಪನ್ ಆಗಿದೆ ಅಲ್ಲ, ಇಲ್ಲಿ ಡೌನ್ ಅಂತ ಈಗ ಆಯಿತು. ಇವೆಲ್ಲ ನೀವು ಯಾವ ಸೆಟ್ಟಿಂಗ್ ಮಾಡಬೇಕು ಮಾಡಿದ್ರಿ. ಆಮೇಲೆ ಈಗ ನೀವು ಇದನ್ನ ಕಾಣಿಸ್ಬಾರ್ದು, 1 2 3 ಅಂತ ಇದೆಯಲ್ಲ, ಅದನ್ನು ಹೈಡ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ. ಸೊ ಗೈಸ್, ಅದಕ್ಕೋಸ್ಕರ ನೀವು ಮತ್ತೆ ಅಲ್ಲೇ ಬಂದು ಎಡಿಟರಿಗೆ ಬರಬೇಕು. ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಯಾವುದೋ ಒಂದು ಬಟನ್ ಮೇಲೆ 2 times ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೆಳಗೆ FPS ವ್ಯೂ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದ್ರಾ? ನೋಡಿ ಗೈಸ್, ಈಗ FPS ಕ್ಲಿಕ್ ಮಾಡಿ, ಎಡಿಟ್ ಅಂತ ಇದೆಯಲ್ಲ, ಅಲ್ಲಿ ಪ್ಯಾಸ್ ಕೀ ಅಂತ ಹೊಡೀರಿ. ಆಮೇಲೆ ಮತ್ತೆ ಕರೆಕ್ಟಾಗಿ FPS ಹೋಗುತ್ತೆ. ಹೋಗಾದ್ಮೇಲೆ ನೀವು ಗೈಸ್, ನಿಮ್ಮ ಸೆಟ್ಟಿಂಗ್ ಕೂಡ ರೆಡಿ ಆಗಿದೆ. ಈಗ ನೋಡ್ಬೋದು ಗೈಸ್, ಕಂಟ್ರೋಲ್ ಅಂತ ಒತ್ತಿದ ತಕ್ಷಣ ನಿಮ್ಮ ಮೌಸ್ ಪ್ಯಾಡ್ ಕೂಡ ಹೋಗುತ್ತೆ ನೋಡಿ. ಇದು ನಾನು ನಿಮಗೀಗ ಟಿವಿಯಲ್ಲಿ ಕೂಡ ತೋರಿಸ್ಕೊಡ್ತೀನಿ ಗೈಸ್. ನಾನು ಇದನ್ನ ಟಿವಿಯಲ್ಲಿ ಮತ್ತೆ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ನಾನು ಮೊಬೈಲ್ನ ಕ್ಯಾಶ್ ಮಾಡಿದ್ದೀನಿ. ಕ್ಯಾಶ್ ಮಾಡಿದ ತಕ್ಷಣ ನೋಡಿ ಗೈಸ್, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಎಲ್ಲ ವರ್ಕ್ ಆಗ್ತಾ ಇದೆ. ಸೊ ಗೈಸ್, ಇಲ್ಲಿ ನೋಡ್ಬೋದು, ನಾನು ಜಿ ಮೌಸ್ ಅಂತ ಹೊಡ್ತಾ ಇದ್ದೀನಿ. ಜಿ ಮೌಸ್ ಇಲ್ಲೇ ಇದನ್ನ ಕ್ಲಿಕ್ ಮಾಡ್ತೀನಿ, ಅಲೋ ಕೊಡ್ತೀನಿ, ಮತ್ತೆ ಇನ್ನೊಂದ್ಸಲಿ ಅಲೋ ಕೊಡ್ತೀನಿ. ಲಾಂಚ್ ಅಂತ ಇದೆ ಅಲ್ಲ, ಲಾಂಚ್ ಕೊಟ್ಟೆ, ಓಪನ್ ಆಯ್ತು ಗೈಸ್. ಓಪನ್ ಆಗ್ತಾ ಇದೆನಾ? ಕಂಟ್ರೋಲ್ ಅಂತ ಹೋಗ್ತೀವಿ. ನಿಮ್ಮ ಕಂಟ್ರೋಲ್ ಹೊತ್ತಿದ ತಕ್ಷಣ ನಿಮ್ಮ ಮೌಸ್ ಪ್ಯಾಡಿಂಗ್ ಆರೋ ಇದೆಯಲ್ಲ, ಅದು ಕೂಡ ಹೋಗುತ್ತೆ, ಹೈಡ್ ಆಗುತ್ತೆ. ಸೊ ಗೈಸ್, ಇಲ್ಲಿ ನೋಡ್ಬೋದು, ಓಪನ್ ಆಗಿದೆ. ನೋಡ್ಬೋದು ಗೈಸ್, ಇಲ್ಲಿ ಎಷ್ಟು ಆರಾಮಾಗಿ ಮತ್ತೆ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಗೈಸ್, ಈಗ ನಿಮಗೆ ಲಾಂಗ್ ಕೂಡ ಆಡ್ ತೋರಿಸ್ತೀನಿ ಇದರಲ್ಲಿ. ಗೈಸ್, ಇಲ್ಲಿ ನೋಡ್ಬೋದು, ತಾಂತ ಇದೀನಿ. ಇನ್ನೆಲ್ಲ ಆಡೋದು ಮತ್ತೆ ನನಗೂ ಮತ್ತೆ ಹೊಡೆದ್ಬಿಡ್ತಾರೆ. ಕ್ಯಾರೆಕ್ಟರ್ ಆಗ್ತಿಲ್ಲ. ಇಲ್ಲಿ ಸ್ವಲ್ಪ ನಾನು
ಅಲ್ಲೇ ಒಬ್ಬರು ಕಿಲ್ ಕೂಡ ಮಾಡಿದ್ರು. ಇಲ್ಲೇ ಅಂತಾನು ಗೊತ್ತಾಗ್ತಿಲ್ಲ. ಆಗಿದೆ ಗಾಯ್ಸ್. ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಗಾಯ್ಸ್, ಇದೇ ತರ ನಾನು ಹೆಂಗೆ ಮೊಬೈಲಿಂದ ಟಿವಿಯಲ್ಲಿ ಫ್ರೀ ಫೈರ್ ಆಡ್ತಾ ಇದ್ದೀನಲ್ಲ, ಅದೇ ತರ ನಾನು ನಿಮಗೆ ನೆಕ್ಸ್ಟ್ ಟೈಮ್ GTA 5 ಕೂಡ ಹೇಳ್ಕೊಡ್ತೀನಿ ಟಿವಿಯಲ್ಲಿ ಮತ್ತೆ ಮೊಬೈಲಲ್ಲಿ ಹೇಗೆ ಆಡಬೇಕು ಅಂತ. ಸೊ ಗಾಯ್ಸ್, ಅಲ್ಲಿ ಮಟ್ಟ ಟೇಕ್ ಕೇರ್, ಬೈ ಬಾಯ್.